ಒಂದೇ ಸೂರು, ಬೇರೆ ಬೇರೆ ಮನಸ್ಸುಗಳು. ರೂತ್ ಮದುವೆಯಾಗಿ ತನ್ನ ಪತಿಯ ಮನೆಗೆ ಬಂದಾಗ ಅವಳು ಆತಂಕದಲ್ಲಿದ್ದರು. ಭರವಸೆಯನ್ನು ಹೊಂದಿದಳು. ತನ್ನ ಅತ್ತೆ ಸಾರಾ ಅವರೊಂದಿಗೆ ಪ್ರೀತಿಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕೆಂದು ಅವಳು ಮನಪೂರ್ವಕವಾಗಿ ಬಯಸಿದಳು. ಆದರೆ ವಿಷಯಗಳು ಅವಳು ಊಹಿಸದಂತೆ ನಡೆಯಲಿಲ್ಲ. ಸಾರಾ ಅವರಿಗೆ ತಮ್ಮದೇ ಆದ ದಾರಿಗಳಿದ್ದವು. ಅಡುಗೆಯ ರುಚಿ ಹೇಗಿರಬೇಕು, ಮನೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು, ಕೆಲಸಗಳು ಹೇಗೆ ಮಾಡಬೇಕು ಎಂದು ರೂತ್ ಮಾಡಿದ ಪ್ರತಿಯೊಂದು ಸಣ್ಣ ತಪ್ಪನ್ನು ತಿದ್ದಲಾಗುತ್ತಿತ್ತು. ಕೆಲವೊಮ್ಮೆ ಕಟುವಾಗಿಯೂ ಸಹ ನಮ್ಮಲ್ಲಿ ಇದನ್ನು ಹೀಗೆ ಮಾಡುವುದಿಲ್ಲ ಎಂದು ಸಾರಾ ಹೇಳುತ್ತಿದ್ದರು. ರೂತ್ಗೆ ನೋವಾಯಿತು. ನಾನು ಏನೇ ಮಾಡಿದರೂ ಅದು ಸಾಲುತ್ತಿಲ್ಲ ಎಂದು ಅವಳು ಭಾವಿಸಿದಳು. ಮೆಲ್ಲನೆ ಅವಳು ದೂರ ಸರಿಯಲು ಆರಂಭಿಸಿದಳು. ಮಾತುಕತೆಗಳು ಔಪಚಾರಿಕವಾದವು. ನಗು ಮಾಯವಾಯಿತು. ಮನೆ ಶಾಂತವಾಗಿತ್ತು. ಆದರೆ ಆ ಶಾಂತತೆ ಭಾರವಾಗಿತ್ತು. ಒಂದು ರಾತ್ರಿ ಅವಳ ಪತಿ ಜಾನ್ ಕೆಲಸ ಮುಗಿಸಿ ತಡವಾಗಿ ಮನೆಗೆ ಬಂದನು. ರೂತ್ ಅಸಾಮಾನ್ಯವಾಗಿ ಮೌನವಾಗಿರುವುದನ್ನು ಅವನು ಗಮನಿಸಿದನು. ಏನಾಯಿತು ಎಂದು ಅವನು ಮೃದುವಾಗಿ ಕೇಳಿದನು. ಮೊದಲು ಅವಳು ಹಿಂಜರಿದಳು. ಆದರೆ ನಂತರ ಎಲ್ಲವೂ ಹೊರಬಂತು. ನಾನು ತುಂಬ ಪ್ರಯತ್ನಿಸುತ್ತಿದ್ದೇನೆ ಜಾನ್, ಆದರೆ ಅಮ್ಮ ನನ್ನನ್ನು ತಿದ್ದುತ್ತಲೇ ಇರುತ್ತಾರೆ. ಅವರಿಗೆ ನಾನು ಎಂದಿಗೂ ಸಾಟಿಯಾಗುವುದಿಲ್ಲ ಎಂದು ಅನಿಸುತ್ತದೆ. ಜಾನ್ ತಾಳ್ಮೆಯಿಂದ ಕೇಳಿಸಿಕೊಂಡನು. ಅವನು ಮಧ್ಯ ಪ್ರವೇಶಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಮೃದುವಾಗಿ ಹೇಳಿದನು, ರೂತ್, ನಾನು ನಿನಗೊಂದು ವಿಷಯ ಹೇಳಲೆ? ಒಂದು ದಿನ ನೀನು ಅವರ ಜಾಗದಲ್ಲಿದ್ದರೆ ನಿನ್ನ ಸೊಸೆ ನಿನ್ನನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ನೀನು ಬಯಸುತ್ತೀಯೋ? ರೂತ್ ಮೌನವಾಗಿದ್ದಳು. ಜಾನ್ ಮುಂದುವರಿಸಿದನು, ಅಮ್ಮ ತಮ್ಮ ಇಡೀ ಜೀವನವನ್ನು ಈ ಮನೆಯನ್ನು ತಮ್ಮದೇ ರೀತಿಯಲ್ಲಿ ನಡೆಸಲು ಕಳೆದಿದ್ದಾರೆ. ಬಹುಶಃ ಅವರು ನಿಮ್ಮನ್ನು ಒಪ್ಪಿಕೊಳ್ಳುತ್ತಿಲ್ಲ ಎಂದಲ್ಲ, ಬದಲಿಗೆ ಯಾವುದನ್ನು ಬಿಟ್ಟುಕೊಡುವುದು ಹೇಗೆ ಎಂದು ಅವರಿಗೆ ಇನ್ನೂ ತಿಳಿದಿಲ್ಲ ಅಷ್ಟೇ. ಆದರೆ ನೀನು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಬಹುದು. ಮುಂದೊಂದು ದಿನ ನೀನು ಎಂತಹ ಸೊಸೆಯನ್ನು ಪಡೆಯಬೇಕೆಂದು ಬಯಸುತ್ತೀಯೋ ಅಂತಹ ಸೊಸೆಯಾಗಿ ನೀನೇ ಇರಬಹುದು. ಅಂದು ರಾತ್ರಿ ರೂತ್ ಹೆಚ್ಚು ಮಾತನಾಡಲಿಲ್ಲ. ಆದರೆ ಅವಳೊಳಗೆ ಏನೂ ಬದಲಾಯಿತು. ಮರುದಿನ ಬೆಳಿಗ್ಗೆ ಸಾರಾ ಅಡುಗೆ ಮಾಡುತ್ತಿದ್ದ ಅಡುಗೆ ಮನೆಗೆ ಬಂದಳು. ಅಮ್ಮ ಎಂದು ಅವಳು ಮೃದುವಾಗಿ ಹೇಳಿದಳು, ನೀವು ಆ ವಿಶೇಷ ಸಾಂಬಾರನ್ನು ಹೇಗೆ ಮಾಡುತ್ತೀರಿ ಎಂದು ನನಗೆ ಕಲಿಸಿಕೊಡುತ್ತೀರಾ? ನಾನು ಅದನ್ನು ನಿಮ್ಮಂತೆಯೇ ಕಲಿಯಲು ಬಯಸುತ್ತೇನೆ. ಸಾರಾ ಆಶ್ಚರ್ಯಚಕಿತರಾದರು. ಆದರೆ ತಲೆಯಾಡಿಸಿದರು. ಅವರು ಜೊತೆಯಾಗಿ ಅಡುಗೆ ಮಾಡುವಾಗ ರೂತ್ ಗಮನವಿಟ್ಟು ಕೇಳಿದಳು. ವಿರೋಧದಿಂದಲ್ಲ, ಗೌರವದಿಂದ. ತಿದ್ದಿದಾಗಲೂ ಅವಳು ನಸುನಕ್ಕಳು. ಅಂದು ಸಂಜೆ ಅವಳು ಚಹಾ ತಯಾರಿಸಿ ಸಾರಾ ಅವರಿಗೆ ತಂದುಕೊಟ್ಟಳು. ಇದು ನಿಮಗೆ ಇಷ್ಟವಾಗಬಹುದು ಎಂದು ನಾನು ಭಾವಿಸಿದೆ ಎಂದು ಅವಳು ಮೃದುವಾಗಿ ಹೇಳಿದಳು. ದಿನಗಳು ಕಳೆದಂತೆ ರೂತ್ ದೈಯನ್ನು ಆರಿಸಿಕೊಳ್ಳುತ್ತಲೇ ಹೋದಳು. ಅದು ಸುಲಭವೆಂದಲ್ಲ, ಅದು ಸರಿಯಾದುದು ಎಂಬ ಕಾರಣಕ್ಕೆ. ಮೆಲ್ಲನೆ ಸಾರಾ ಅವರ ಧ್ವನಿ ಮೃದುವಾಯಿತು. ಅವರ ತಿದ್ದುಪಡಿಗಳು ಸಲಹೆಗಳಾಗಿ ಬದಲಾದವು. ಅವರ ದೂರವು ಶಾಂತವಾದ ಒಪ್ಪಿಗೆಯಿಂದ ಬದಲಾಯಿತು. ಒಂದು ಮಧ್ಯಾಹ್ನ ಅತಿಥಿಗಳು ಬಂದಿದ್ದಾಗ ಸಾರಾ ಹೆಮ್ಮೆಯಿಂದ ಹೇಳಿದರು, ನನ್ನ ಸೊಸೆ ಈಗ ಅದ್ಭುತವಾಗಿ ಸಾಂಬಾರು ಮಾಡುತ್ತಾಳೆ. ರೂತ್ ಆಶ್ಚರ್ಯದಿಂದ ಮೇಲೆ ನೋಡಿ ನಸುನಕ್ಕಳು. ಅಂದು ರಾತ್ರಿ ಸಾರಾ ಮೃದುವಾಗಿ ಹೇಳಿದರು, ನಾನು ಇದನ್ನು ಮೊದಲು ಹೇಳಿರಲಿಕ್ಕಿಲ್ಲ, ಆದರೆ ನೀನು ಇಲ್ಲಿರುವುದಕ್ಕೆ ನನಗೆ ಸಂತೋಷವಿದೆ. ಮತ್ತು ಮೊದಲ ಬಾರಿಗೆ ರೂತ್ಗೆ ಅದು ತನ್ನದೇ ಮನೆ ಎಂಬ ಭಾವನೆ ಬಂತು. ಪಾಠ: ಕೆಲವೊಮ್ಮೆ ಅವರು ಯಾಕೆ ಹೀಗಿದ್ದಾರೆ ಎಂದು ಕೇಳುವುದನ್ನು ನಿಲ್ಲಿಸಿ, ನಾನು ಅವರ ಜಾಗದಲ್ಲಿದ್ದರೆ ಹೇಗೆ ನಡೆಸಿಕೊಳ್ಳಬೇಕೆಂದು ಬಯಸುತ್ತಿದ್ದೆ ಎಂದು ಕೇಳಲು ಶುರು ಮಾಡಿದಾಗ ಅರಿವು ಮೂಡುತ್ತದೆ. ಇತರರು ನಿಮಗೆ ಏನನ್ನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ.